ದೇವದುರ್ಗ ತಾಲೂಕಿನ ಕಸ್ತೂರಿಬಾ ವಸತಿ ನಿಲಯದ ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ಈಡಾಗಿ ದೇವದುರ್ಗದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವಿಷಯ ತಿಳಿದ ತಕ್ಷಣ ಶಾಸಕಿ ಕರೆಮ್ಮಾಜಿ ನಾಯ್ಕ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆರೋಗ್ಯವನ್ನು ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ಬೆಳಗ್ಗೆ ವಸತಿ ನಿಲಯದ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರು. ಇದರಿಂದ ಅವರನ್ನು ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು. ಈ ವಿಷಯ ತಿಳಿದ ಶಾಸಕಿ ಕರೆಮ್ಮಾಜಿ ನಾಯ್ಕ ಅವರು ದೌಡಾಯಿಸಿ ವಿದ್ಯಾರ್ಥಿಗಳ ಒಂದು ಯೋಗಕ್ಷೇಮವನ್ನು ವಿಚಾರಿಸಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಅವರು ಹಾಗೂ ಸಿಪಿಐ ಗುಂಡೂರಾವ್ ಅವರೊಂದಿಗೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ವಸತಿ ನಿಲಯದಲ್ಲಿ ಪದೇ ಪದೇ ರೀತಿಯ ಘಟನೆಗಳು ನಡೀತಾ ಇರಲು ಕಾರಣ ಏನು, ಕೂಡಲೇ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಸೂಚಿಸಿದರು. ಇನ್ನು ಈ ಹಿಂದೆ ವಸತಿ ನಿಲಯದಲ್ಲಿ ಸಾಂಬಾರ್ನಲ್ಲಿ ವಿಷ ಪದಾರ್ಥ ಬೆರೆಸಿದ ಪ್ರಕರಣ ಕೂಡ ನಡೆದಿತ್ತು. ಅದ್ರ ಬಗ್ಗೆ ಏನಾಯಿತು, ಈ ತನಿಖೆ ಏನು ಮಾಡ್ತಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಶಾಸಕರು ತಿಳಿಸಿದರು. ವರದಿ ಕೆ ಅಮೃತಾ ಪಾಟೀಲ್. ಅದಾದ ನಂತರ ಹಾಫ್ ಅನ್ ಅವರ್ ಅಲ್ಲಿ ಈ ತರ ಹಿಂಗಾಯ್ತಾ ಆಯ್ತಾ? ಫಸ್ಟ್ ಏನ್ ತಲೆ ತಿರುಗ ಸ್ಟಾರ್ಟ್ ಆಯ್ತಾ, ಚಕ್ರ ಬಂತ ಅಥವಾ ಏನಾಯ್ತು? ಸ್ವಲ್ಪ ಬಿಟ್ಟಿದ ನಂತರ ಕರ್ಕೊಂಡ್ ಬರ್ಬೇಕಾದ ಇಲ್ಲ ಎಲ್ಲ ಡಾಕ್ಟ್ರಿ ಅವ್ರು ಬಂದಾರ, ತಹಸೀಲ್ದಾರ್ ಅವ್ರು ಬಂದಾರ, ನೋಡ್ಲಕೈತಾರ. ನಾವು ನಿಮ್ ಜೊತೆ ಇರ್ತೀವಿ, ಯಾವ್ದಕ್ಕೇನು ಎದುರದ ಅವಶ್ಯಕತೆ ಇಲ್ಲ. ಏನಾಗಲ್ಲ. ಅಡಿಗೆ ಸರಿಯಾಗಿ ಮಾಡ್ತಿದಾರ ಅಥವಾ ಏನು ಹಿಂಗೆ ಇದೇ ತರ? ಅವಾಗ ಇರ್ಲಿಲ್ಲ ನೀವು? ನಾವು ಬಂದು ಜಾಸ್ತಿ ದಿನ ಇಲ್ಲ ಆಯ್ತ್ರಿ, ಆದ್ರೆ ಮಕ್ಳಿಗೆ ಗೊತ್ತಿರ ಇಲ್ಲ, ಹೇಳಕ್ ಆಗಲ್ಲ ಮೇಡಮ್. ಯಾಕಂದ್ರೆ ಹೇಳಿದ್ರೆ ಮತ್ತೆ ಇದಾಗ್ತದ. ಇರ್ಲಿ, ಪರವಾಗಿಲ್ಲ, ಬರ್ರಿ. ತಹಸೀಲ್ದಾರ್ 13 ಜನ ವಿದ್ಯಾರ್ಥಿನಿಯರಿಗೆ ಅದೇ ತರ ಹೆಂಗಾಗ್ತದ್ರಿ? ಹೆಂಗಾಗ್ತದಮ್ಮ? ಅಲ್ಲ, ಹೊರಗೆ ಕೇಳೋದಿಲ್ಲ ಸರ್. ಲಾಸ್ಟ್ ಟೈಮ್ ಕಳೆದ ಸರ್, ನಾವೇನ್ ಅವ್ರಿಗೆ ದೌರ್ಜನ್ಯ ಮಾಡ್ತಿಲ್ಲ ಸರ್. ಎಕ್ಸಾಮ್ ಟೈಮ್ ಸರ್, ಎಕ್ಸಾಮ್ ಟೈಮು. ಅಲ್ಲ ಕರೆಕ್ಟ್ ಸರ್, ನಾವೇನ್ ತಪ್ಪೇನು ಕೇಳೋದಿಲ್ಲ, ಎಲ್ಲಾದಂತ ಕೇಳೋದಿಲ್ಲ. ಎಕ್ಸಾಮ್ ಟೈಮ್ ಮೇಲೆ ನೀವು ಈ ತರ ಬೇಜಾರ ಮಾಡಿದ್ರೆ ಹೆಂಗಮ್ಮ? ವಾರ್ಡನ್ ಅವ್ರು ಎಲ್ಲಾರ ಅವ್ರು ಕರ್ಸಿರೋರು ಎಲ್ಲಾರು? ತಹಸೀಲ್ದಾರ್ ಸರ್ ಬರ್ರಿ. ಸ್ವಲ್ಪ ಪರವಾಗಿಲ್ಲಮ್ಮ. ಅದೇ ವಾರ್ಡನ್ ಕಳ್ಸೋದು, ಹೊರಗಡೆ ಕುಂತ ಸ್ಟೇಟ್